ಅಕ್ಷತಾ. ಬೆಂಗಳೂರಿನ ಪ್ರಸಿದ್ಧ ಉದ್ಯಮಿ ಶಶಿಧರ್ ಅವರ ಕೊಲೆ ಆಗಿದ್ದು ನನ್ನ ಹಿಂದೆ ಕಾಣಿಸ್ತಾ ಇರೋ ಇದೇ ಮನೆಯಲ್ಲಿ ಅವರ ಕೊಲೆ ಆಗಿರೋದು. ಯಾರು ಈ ಕೊಲೆ ಮಾಡಿದ್ದಾರೆ, ಎಷ್ಟು ಹೊತ್ತಿಗೆ ಈ ಕೊಲೆ ಆಗಿದೆ, ಈ ಕೊಲೆ ಹಿಂದೆ ಯಾರ್ಯಾರ ಕೈವಾಡ ಇದೆ ಅಂತ ಬನ್ನಿ ತಿಳ್ಕೊಳ್ಳೋಣ. ಮಾಡಿರೋದು ಏನು ಅಂತ ಗೊತ್ತಾಯ್ತಾ ಸರ್? ಮದುವೆಗೆ ಮುಂಚೆ ಮಕ್ಳು ಎಷ್ಟು ಅಂತ ಕೇಳ್ತಿರಲ್ರಿ, ನಾವು ಈಗಿನ ಸ್ಪಾಟಿಗೆ ಬರ್ತಾ ಇದೀವಿ. ಅಲ್ಲ ಸರ್, ಗೊತ್ತಾಯ್ತಾ ಏನಾರ ಸುಳ್ಳು ಗೊತ್ತಾಯ್ತಾ ಸರ್? ಏನು ನಿಮಗೆ ಬ್ರೇಕಿಂಗ್ ನ್ಯೂಸ್ ಬೇಕಾ? ಅಲ್ಲಿ 3rd ಕ್ರಾಸ್ ಅಲ್ಲಿ ಹೀರೋಯಿನ್ ಮನೆಯಲ್ಲಿ ಬೆಕ್ ಸಿಕ್ಕಾಕೊಂಡಿದೆ ಟೆರಸ್ ಮೇಲೆ. ಹೋಗ್ರಿ ಅಲ್ಲಿಗೆ. ಬಾರು, ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಅಂತೆ. ಬೈರಾ, ಏನಂತೀಯೋ? ಈ ಕೇಸ್ ಸಾಲ್ವ್ ಆಗೋಕ್ಕೆ ಎಷ್ಟು ಟೈಮ್ ತಗೋಬೋದು? ಮಿನಿಮಮ್ 2 ತಿಂಗಳು ಬೇಕು ಸರ್. 2 ತಿಂಗಳ? ಹೋಗಲು ಕಟ್ತೀಯ 1000 ಬೆಟ್ಟು? ಇದು ಇವತ್ತೇ ಸಾಲ್ವ್ ಆಗುತ್ತೆ. 1000 ಏನು, 2000 ಬೇಕಾದ್ರೆ ಕಟ್ತೀನಿ, ಚಾನ್ಸೇ ಇಲ್ಲ. ಕಟ್ಟು ಬೆಟ್ಟು. ಈ ಕ್ರೈಮ್ ಸೀನ್ ನೋಡ್ತಾ ಇದ್ದರೆ ಇದು ಪ್ರೊಫೆಷ್ನಲ್ ಕಿಲ್ಲರ್ಸ್ ಮಾಡಿರೋದಲ್ಲ, ಯಾರು ಒಳಗಿನವರೇ ಮಾಡಿರೋದು. ನನಗೆ ಒಳಗಡೆಯಿಂದ ಫೀಲಿಂಗ್ ಬರ್ತಾ ಇದೆ ಈ ಕೇಸು ಇವತ್ತೇ ಸಾಲ್ವ್ ಆಗುತ್ತೆ ಅಂತ. ಇಬ್ಬರು ಒಪ್ಕೊಂತೀವಿ ಸರ್. ಹೇಳಿ ಕೇಳಿ ಇದು ದೊಡ್ಡ ಮನೆ ಕೇಸು, ಇವತ್ತಂತೂ ಸಾಲ್ವ್ ಆಗಲ್ಲ. ನೀವೇ ನೋಡಿದರೆ ಒತ್ತಡದ ಗೊತ್ತಲ್ಲಿ ಫೀಲಿಂಗ್ ಬರ್ತಾ ಇರುತ್ತೆ. ಸರ್, ಕೆಲಸದಲ್ಲಿ ಬಂದ ನೋಡಿ. ನೀನೇನ ಕಾಲ್ ಮಾಡಿದ್ದು? ಹೌದು ಸರ್, ನಾನೇ ಸರ್ ಫೋನ್ ಮಾಡಿದ್ದು. ನಾನು ಇಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ ಸರ್. ಕೂತ್ಕೋ, ನನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಬೈರಾ, ನನ್ನದು ಇನ್ನೂ ಇಳ್ದಿಲ್ಲ, ಒಂದು ಎಳ್ನೀರು ತರಿಸೋ. ಸರ್, ಕೇಸ್ ಕಂಡಿಡೀರಿ, ಎಳ್ಳೀರೇನು ಒಳ್ಳೆ ಚಿಲ್ಬೀರೆ ಕೊಡಿಸ್ತೇನೆ ನಿಮಗೆ. ನೋಡೋಣ ಯಾರು ಯಾರಿಗೆ ಕುಡಿಸ್ತಾರೆ ಅಂತ. ಇವಾಗ ಎಳ್ನೀರು ತರಿಸೋ. ಏನು ನಡೀತು ಅಂತ ಸರಿಯಾಗಿ ಹೇಳು. ಸ್ವಲ್ಪ ಏನಾದರೂ ಡೌಟ್ ಬಂದರೆ ಒಳಗಡೆ ಹಾಕ್ಕೊಂಡು ರುಬ್ಬಿಸ್ಬಿಡ್ತೇನೆ. ಇಲ್ಲ ಸರ್, ನಾನ್ಯಾಕೆ ಸರ್ ಸುಳ್ಳು ಹೇಳಿ? ನಾನು ದಿನಾಲೂ 12 ಗಂಟೆಗೆಲ್ಲ ಅಡುಗೆ ಮಾಡಿಟ್ಬಿಟ್ಟು ಹೊಂಟೋಯ್ತೀನಿ ಸರ್. ಆಮೇಲೆ 1 ಗಂಟೆಗೆ ಬರ್ತೀನಿ ಸರ್. ಇವತ್ತು ಸಹ 1:20 ಆಗಿತ್ತು ಸರ್ ಬಂದಾಗ. ಬಂದ್ಬಿಟ್ಟು ಬೆಲ್ ಮಾಡಿದೆ ಸರ್, ಯಾರೂ ಬಾಗಿಲೇ ತೆಗಿಲಿಲ್ಲ. ಆಮೇಲೆ ನಂತವೇ ಇರ್ತದಲ್ಲ ಸರ್ ಇನ್ನೊಂದು ಕೀ, ಅದ್ರಾಗೆ ಓಪನ್ ಮಾಡ್ಕೊಂಬಿಟ್ಟು ಒಳಗೆ ಬಂದೆ ಸರ್. ಬಂದು ಎಲ್ಲ ಕ್ಲೀನ್ ಮಾಡಿದೆ, ಟೇಬಲ್ ಎಲ್ಲ ಕ್ಲೀನ್ ಮಾಡಿಟ್ಬಿಟ್ಟು ಆಮೇಲೆ ನ್ಯೂಸ್ ಪೇಪರ್ ತರಕ್ಕೆ ಅಂತ ರೂಮಿಗೆ ಹೋದೆ ಸರ್. ಅಲ್ಲೋಗಿ ನೋಡಿದ್ರೆ ಹಿಂಗಾಗೋಗ್ಬಿಟ್ಟದೆ ಸರ್. ನೋಡ್ದೋನೆ ನಿಮಗೆ ಕಾರನ್ ಸರ್ಗೆ ಫೋನ್ ಮಾಡಿಬಿಟ್ಟೆ ಸರ್. ಕಾರಂತ? ಯಾವ ಕಾರಂತ? ಮತ್ತಿನ್ಯಾರಾದರೂ ಬಂದಿದ್ರಾ ಬೆಳಿಗ್ಗೆ? ಇಲ್ಲ ಸರ್, ಯಾರೂ ಬಂದಿಲ್ಲ ಸರ್. ಆದರೆ 1:20ಕ್ಕೆ ನಾನು ಬರ್ತಾ ಇರೋವಾಗ ಕಾರನ್ ಸಾರ್ದು ವೈಟು ಮರ್ಸಿಡೀಸ್ ಕಾರ್ ನೋಡಿದೆ ಸರ್. ಕಾರನ್ ಸಾರು ನಮ್ಮ ಸಾಹೇಬರು ಕ್ಲೋಸ್ ಫ್ರೆಂಡ್ಸು ಸರ್. ಓಹೋ, ಹಾಗಾದರೆ ಮರ್ಡರ್ಗಿಂತ ಮುಂಚೆ ಕಾರಂತರು ಮನೆಗೆ ಬಂದಿದ್ರು. ನೀನು ಫೋನ್ ಇಲ್ಲಿ ಇಟ್ಬಿಟ್ಟು ಹೊರಗಡೆ ವೆಯ್ಟ್ ಮಾಡ್ತಾ ಇರೋ. ಫೋನಾ ಸರ್? ಇವತ್ತೇ ಕಳ್ಕೊಂಬಿಟ್ಟೆ ಸರ್. ಅದನ್ನು ಹುಡ್ಕೊಡ್ತೀವಿ. ನಮ್ಮ ಸಾಹೇಬ್ರಿಗೆ ಇವತ್ತು ಫುಲ್ ಫೀಲಿಂಗ್ ಬರ್ತಾ ಇದೆ, ನೀವು ಹೊರ ಹೋಗಿ ಕುತ್ಕೊಂಡಿರೋ. ಲೋ ಬೈರಾ, ಮಾತು ನಿಲ್ಸಪ್ಪ. ಎಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ ನಿನಗೆ. ಕೊಲೆಗಾರ ಸಿಕ್ಕ, ಬರೀ ಮೋಟಿವ್ ಬೇಕಷ್ಟೇ. ಆ ಕಾರಂತನ ಕರ್ಸೋ. ಕಾರಂತ ಯಾರ್ರಿ? ಬರೀ ಒಳಗಡೆ ಬನ್ನಿ ಮಿಸ್ಟರ್ ಕಾರಂತ್, ಕೂತ್ಕೊಳ್ಳಿ. How can this happen? Rao Kole, yaar ಮಾಡ್ತಾರೆ? He was such a gentleman. Inspector, please let me see him. ಸಾರಿ ಸರ್, 2-3 ಪ್ರಶ್ನೆಗೆ ಉತ್ತರ ಕೊಡಿ, ನೋಡೋಣ. ಆಮೇಲೆ ಇವತ್ತು ನೀವು ಅವರನ್ನ ಮೀಟ್ ಮಾಡಕ್ ಬಂದಿದ್ರಾ? ಸರ್, ಬೆಳಿಗ್ಗೆ ಬಂದಿದ್ದೆ, ಸ್ವಲ್ಪ ಮಾತಾಡೋದಿತ್ತು. Sir, I rang the bell, but nobody opened the door, so I had to leave. ಹಂಗಾದ್ರೆ ನೀವು ಅವ್ರನ್ನ ಮೀಟ್ ಮಾಡಿಲ್ಲ? ಇಲ್ಲ ಇನ್ಸ್ಪೆಕ್ಟರ್, ಫರ್ನಾಂಡಸ್ ನನಗೆ ಮೀಟಿಂಗ್ ಅರೇಂಜ್ ಮಾಡಂದಿದ್ರು. ಅವ್ರಿಗೇನೋ ಅರ್ಜೆಂಟ್ ಮಾತಾಡೋದಿತ್ತಂತೆ. ನೀವು ಮಿಸ್ಟರ್ ರಾವ್ಗೆ ಕಾಲ್ ಯಾಕೆ ಮಾಡಿಲ್ಲ? ಅವರ ಮೊಬೈಲ್ ಫೋನ್ ಯೂಸ್ ಮಾಡಲ್ಲ. He felt it interfered with his personal life. ಇಂಟ್ರೆಸ್ಟಿಂಗ್. ಫರ್ನಾಂಡಿಸ್ ನಂಬರ್ ತಗೊಂಡು ಕಾಲ್ ಮಾಡಿ ಕರ್ಸೋ ಬೈರಾ. ಸರ್,
ಪ್ಲೀಸ್ ಲೀವ್ ಯುವರ್ ಫೋನ್ ಹಿಯರ್ ಆ್ಯಂಡ್ ವೆಯ್ಟ್ ಔಟ್ಸೈಡ್. ಓಕೆ ಸರ್. ಬನ್ನಿ ಸರ್. ಏನ್ ಸರ್ ಇಂಗ್ಲಿಷ್ ಸಕ್ಕತ್ತಾಗಿ ಮಾತಾಡ್ತೀರಾ? ಫಸ್ಟ್ ಟೈಮ್ ಕೇಳ್ತಾ ಇರೋದು ನಾನು. ನಮ್ದು ಇಂಗ್ಲಿಷ್ ಮೀಡಿಯಂ ಅಲ್ವಾ? ಆ ಫರ್ನಾಂಡಿಸ್ಗೆ ಫೋನ್ ಮಾಡಿ ಕರ್ಸೋ, ಅದೇನು ಬಿಸ್ನೆಸ್ ತಿಳ್ಕೊಳ್ಳೋಣ. ಹೇಳಿ ಕಳ್ಸಿದೀನಿ ಸರ್, ಬರ್ತಾರೆ ಈಗ. ಆಮೇಲೆ ಸರ್ ಕಾಲದ ರಾವ್ ಬೆಟ್ಟಿನೇ ಆಗಿಲ್ಲಂತೆ. ಎಷ್ಟು ವರ್ಷದಿಂದ ಇದೆಯಪ್ಪ ಸರ್ವಿಸಲ್ಲಿ? ಯಾವ ಕಳ್ಳ ತಾನೇ ನಾನೇ ಕದ್ದಿದ್ದು ಅಂತಾನೆ ಹೇಳು. ಎಲ್ರ ಕತೆನೂ ಕೇಳೋಣ ಫಸ್ಟು. ಸರ್ ಕೆಲಸದವನು ಕಾರ್ ನೋಡಿ ನೀವ್ ಯಾಕೆ ಕೇಳಲಿಲ್ಲ? ಇನ್ನೊಂದ್ 2 ಪ್ರಶ್ನೆ ಕೇಳಿದ್ರೆ ಬಾಯ್ ಬಿಡ್ತಿದ್ರು ಸರ್. ದೊಡ್ಡ ಪಾರ್ಟಿ ಇವರೆಲ್ಲ ಪಾಯಿಂಟ್ ಇಲ್ಲದೆ ಏನೇನೋ ಕೇಳಿದ್ರೆ ನಾವು ಮೇಲ್ನವ್ರಿಗೆ ಆನ್ಸರ್ ಕೊಡ್ಬೇಕಾಗುತ್ತೆ. ಆ ಫರ್ನಾಂಡಿಸ್ ಬಂದ ನೋಡು. ಮಿಸ್ಟರ್ ಫರ್ನಾಂಡಿಸ್ ಬನ್ನಿ ಕೂತ್ಕೊಳ್ಳಿ. ಇನ್ಸ್ಪೆಕ್ಟ್ರೆ, ರಾವ್ ಬಗ್ಗೆ ಕೇಳಿ ತುಂಬಾನೇ ಬೇಜಾರಾಗೋಯ್ತು. ಈ ರಾವ್ ಹತ್ರ ಅಷ್ಟೊಂದು ಅರ್ಜೆಂಟ್ ಕೆಲಸ ಏನಿತ್ತು ನಿಮಗೆ? ಇನ್ಸ್ಪೆಕ್ಟರ್, ಒಂದು ಒಳ್ಳೆ ಪ್ರಾಜೆಕ್ಟ್ ಪ್ರಪೋಸಲ್ ಇತ್ತು. ಅವ್ರ ಫಾರ್ಮ್ ಲ್ಯಾಂಡ್ ಇದೆಯಲ್ಲ, ಅದು ತುಂಬಾ ಐಡಿಯಲ್ ಆಗಿತ್ತು. ಆ ವೆಂಚರ್ಗೆ ಪ್ರಾಫಿಟ್ ವಾಸ್ ಹ್ಯೂಜ್, ತುಂಬಾ ಒಳ್ಳೆ ಪ್ರಾಫಿಟ್ ಸಿಗೋದಿತ್ತು. ಯಾಕೋ ರಾವ್ ಅವರು ಅದರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇರಲಿಲ್ಲ. ಅದಕ್ಕೆ ನಾವು ಕಾರಂತ್ ಅವ್ರನ್ನ ಹೇಳಿದ್ದೆ ಒಂದು ಮೀಟಿಂಗ್ ಫಿಕ್ಸ್ ಮಾಡಿಬಿಡಿ ಅಂತ. ಯಾಕಂದ್ರೆ ನಾನೇ ಪರ್ಸನಲ್ ಆಗಿ ಅವ್ರನ್ನ ಕನ್ವಿನ್ಸ್ ಮಾಡೋಣ ಅನ್ಕೊಂಡಿದ್ದೆ. ಎಷ್ಟಿತ್ತು ಪ್ರಾಫಿಟ್ ಮಾರ್ಜಿನ್ನು? ಇಟ್ ಇಸ್ 200 crores ಪ್ರಾಜೆಕ್ಟ್ ಸರ್. ಅಷ್ಟಿತ್ತಾ ಮಾರ್ಜಿನ್ನು? ದೆನ್ ಇಟ್ಸ್ ಹ್ಯೂಜ್. ಈ ಬಿಸ್ನೆಸ್ ಪ್ರಪೋಸಲ್ ಬಗ್ಗೆ ರಾವ್ಗೆ ಗೊತ್ತಿತ್ತಾ? ಎಸ್ ಇನ್ಸ್ಪೆಕ್ಟರ್, ಮೂರ್ತಿ ಇದಾರಲ್ಲ ರಾವ್ ಅವರ ಪಾರ್ಟ್ನರ್, ಅವ್ರಿಗೆ ಈ ಪ್ರಾಜೆಕ್ಟ್ ಅಲ್ಲಿ ತುಂಬಾನೇ ಇಂಟ್ರೆಸ್ಟ್ ಇತ್ತು. ಅವರು ಕೂಡ ರಾವ್ ಅವ್ರಿಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ತುಂಬಾನೇ ಪ್ರಯತ್ನ ಮಾಡಿದ್ರು. ಈ ಪ್ರಾಜೆಕ್ಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೂಡ ಕೊಟ್ಟಿದ್ರು. ಯಾಕೋ ಗೊತ್ತಿಲ್ಲ, ರಾವ್ ಅವರು ಒಪ್ಲಿಲ್ಲ. ನಾನು ಹೇಳಿದೆ ಮೂರ್ತಿಗೆ ಒಂದು ಮೀಟಿಂಗ್ ಸೆಟ್ ಮಾಡಿ ನಾನೇ ಅವ್ರಿಗೆ ಕನ್ವಿನ್ಸ್ ಮಾಡ್ತೀನಿ ಅಂತ. ಅವರು ಆಗಲ್ಲ ಅಂದ್ರು. ಅದಕ್ಕೆ ಕಾರಂತ್ ಅವ್ರನ್ನ ಹೆಸರನ್ನ ಸಜೆಸ್ಟ್ ಮಾಡಿದ್ರು. ಅಂದಾಗೆ ಈ ಘಟನೆ ನಡೆದಾಗ ನೀವೆಲ್ಲಿದ್ರಿ? ಬೆಳಗ್ಗೆ ಇದ್ದ ನಾನು ಮನೇಲೇ ಇದ್ದೀನಿ. ಲೀವ್ ಯುವರ್ ಫೋನ್ ಹಿಯರ್ ಅಂಡ್ ಪ್ಲೀಸ್ ವೆಯ್ಟ್ ಔಟ್ಸೈಡ್. ಸರ್ 2,000ಕ್ಕೆ 2 ಬಾಯಿಗೆ ಬರುತ್ತೆ. 200 ಕೋಟಿ ಅಂತಂದ್ರೆ ಅಷ್ಟು ದುಡ್ಡಿಗೆ ಯಾರು ಏನು ಮಾಡ್ತಾರೆ ಗೊತ್ತಿಲ್ಲ. ಆ ಮೂರ್ತಿನ ಕರಿ, ಹಿಂದಿನ ಕತೆ ಕೇಳೋಣ. ಏನ್ ಮೂರ್ತಿ ಅವ್ರೆ, ಬಹಳ ದಿವಸ ಆಯ್ತು ಭೇಟಿಯಾಗಿ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಇನ್ಸ್ಪೆಕ್ಟರ್, ನೀವ್ ಹೇಗಿದ್ದೀರಾ? ನಾವು ಫಸ್ಟ್ ಕ್ಲಾಸ್ ಇದೀವಿ ನೋಡ್ರಿ. ಏನು ಬಿಸ್ನೆಸ್ ಪ್ರಪೋಸಲ್ ಬಗ್ಗೆ ಕೇಳ್ಪಟ್ಟೆ ಫರ್ನಾಂಡಿಸ್ದು. ಏನಿದೆಲ್ಲ? ಫರ್ನಾಂಡಿಸ್ ಅವ್ರ ಒಂದು ಪ್ರಾಜೆಕ್ಟ್ ನಿಂತಿರು ಸರ್. ಹ್ಯೂಜ್ ಮಾರ್ಜಿನ್ ಆಫ್ ಪ್ರಾಫಿಟ್ ಇತ್ತು. ಆದರೆ ನಮ್ಮ ರಾವ್ ಸಾರು ಪ್ರಾಜೆಕ್ಟ್ ಒಪ್ಪಿರಲಿಲ್ಲ. ಅವ್ರ ಸ್ವಂತ ಪ್ರಾಪರ್ಟಿ ಆಗೋದ್ರಿಂದ ಅದು ಅವ್ರಿಗೆ ಇಷ್ಟ ಇರಲಿಲ್ಲ ಕೊಡಲಿಕ್ಕೆ. ಹೀಗಾಗಿ ನಾವು ರಾವ್ ಸರ್ಗೆ ಫೋರ್ಸ್ ಮಾಡ್ಲಿಕ್ಕೂ ಆಗ್ತಿಲ್ಲ. ಆದರೆ ಫರ್ನಾಂಡಿಸ್ ಅವರು ನಮ್ಮ ಬೆನ್ನ ಹಿಂದೆ ಹತ್ತಿದ್ರು. ಹೇಗಾರ ಮಾಡಿ ಒಂದು ಅಪಾಯಿಂಟ್ಮೆಂಟ್ ಕೊಡಿಸಿ ಫರ್ನಾಂಡಿಸ್ ಅವರು ಈ ಪ್ರಾಜೆಕ್ಟ್ನ ತುಂಬ ಆಸೆ ಇಟ್ಕೊಂಡು ಮಾಡ್ಬೇಕಂತ ಮುಂದೊಟ್ಟಿದ್ರು. ಈ ಕುಡ್ ಗೋ ಟು ಎನಿ ಲಿಮಿಟ್ ಸರ್. ನೀವೇನಾ ಆ ಕಾರಂತ ಹೆಸರು ಸಜೆಸ್ಟ್ ಮಾಡಿದ್ದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಕ್ಕೆ? ನಾವು ಅವ್ರ ಮ್ಯಾನೇಜರ್ ಸಜೆಸ್ಟ್ ಮಾಡಿದ್ದು ಸರ್. ಅದು ನಿಮ್ದು ಪ್ರಾಫಿಟ್ ಇತ್ತ ಬಿಸ್ನೆಸ್ ಅಲ್ಲಿ? ನಾನು ಪಾರ್ಟ್ನರ್, ನಂದು ಶೇರ್ ಇತ್ತು. ಮೂರ್ತಿ, ಲೀವ್ ಯುವರ್ ಫೋನ್ ದೇರ್ ಅಂಡ್ ವೇಟ್ ಔಟ್ಸೈಡ್. ಸರ್ ಯಾವ ಸ್ಕೂಲ್ ಸರ್ ನಿಮ್ದು? ಯಾಕೋ? ಅಲ್ಲ, ಒಂದೇ ಇಂಗ್ಲೀಷ್ ಲೈನ್ ಕಲಿಸ್ದಾಗೈತೆ, ಅದಕ್ಕಾಗಿ ಕೇಳಿದೆ. ಶಟಪ್ ಬೈರ. 2 ಕಲಿಸಿದ್ದಾರೆ ಸರ್. ಆ ಮೂರ್ತಿ ಎಷ್ಟು ಜೋರಾಗಿದ್ರು ಈಗ ಯಾಕೋ ಒಂಥರ ಡಲ್ ಆಗಿದ್ದಂಗೆ ಕಾಣಲಿಲ್ವಾ? ಏನೋ ಡೌಟ್ ಹೊಡಿತಾ ಇದೆ ಸರ್ ನನಗೆ ಇದರಲ್ಲಿ. ಸಿಕ್ಕಾಕೋಬೇಕಾದ್ರೆ ಎಲ್ಲರೂ ಹಂಗೇನೆ. ಆ ATM ಕೇಸಲ್ಲಿ ಕಮಿಷನರ್ ಮುಂದೆ ನೀನು. ಸರ್ ಅದೆಲ್ಲ ಬೇಕಾ ಸರ್ ಈಗ? ಯಾರ್ರೀ ಅದು ಮ್ಯಾನೇಜರ್? ನಮಸ್ತೆ ಸರ್. ನಮಸ್ತೆ, ಬನ್ನಿ ಕೂತ್ಕೊಳ್ಳಿ. ನಿಮ್ಗೆ ಎಲ್ಲ ಗೊತ್ತಿದೆಯಂತೆ. ಹಾಗಾದ್ರೆ ಈ ಕೊಲೆ ಯಾರು ಮಾಡಿರ್ಬೋದು ಅನ್ನೋದು ಗೊತ್ತಿರ್ಬೋದಲ್ವಾ? ನನ್ಗೆ ಹೇಗೆ ಗೊತ್ತಾಗುತ್ತೆ ಸರ್? ನೀವು ಕೇಳಿದ್ದಕ್ಕೆ ಉತ್ತರ ಕೊಡೋದು ನನ್ನ ಕೆಲಸ, ಕಂಡುಹಿಡಿಯೋದು ನಿಮ್ಮ ಕೆಲಸ.
ಅದು ಸರಿ, ನಿಮ್ಗೆ ಹೇಗೆ ಗೊತ್ತಿರುತ್ತೆ? ಎಷ್ಟು ವರ್ಷದಿಂದ ನೀವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಕಂಪನಿ ಸ್ಟಾರ್ಟ್ ಆದಾಗಲಿಂದ ನಾನು ಇಲ್ಲೇ ಇದ್ದೀನಿ ಸರ್. ಸುಮಾರು 30 ವರ್ಷ ಆಯಿತು. ಫರ್ನಾಂಡಿಸ್ ಅವ್ರ ಜೊತೆ ಏನೋ ಬಿಸ್ನೆಸ್ ಪ್ರಪೋಸಲ್ ಇತ್ತಂತ, ನಿಮ್ದು ಪ್ರಾಫಿಟ್ ಇತ್ತ ಅದರಲ್ಲಿ? ನಾನು ಮ್ಯಾನೇಜರು ಸರ್, ನನಗೇನಿರುತ್ತೆ ಪ್ರಾಫಿಟ್ಟು? ಈ ಮೀಟಿಂಗ್ ಸೆಟಪ್ ಮಾಡಕ್ಕೆ ಕಾರಂತ್ ಅವ್ರ ಹೆಸರನ್ನು ಸಜೆಸ್ಟ್ ಮಾಡಿದ್ದು ನೀವೇನಾ? ಎಸ್ ಇನ್ಸ್ಪೆಕ್ಟರ್, ನಾನೇ ಸಜೆಸ್ಟ್ ಮಾಡಿದ್ದು. ಕಾರಂತ್ ಅವ್ರನ್ನ ಬಿಟ್ಟರೆ ಬೇರೆ ಯಾರು ಅವ್ರನ್ನ ಎನಿ ಟೈಮ್ ಮೀಟ್ ಮಾಡೋಕ್ಕೆ ಸಾಧ್ಯವೇ ಇರಲಿಲ್ಲ. ಸೀನಿಯರ್ ಇದ್ದೀರಾ, ರಫ್ ಆಗಿ ಮಾತಾಡಕ್ಕಾಗಲ್ಲ. ಇಲ್ಲಿ ಎಲ್ಲರೂ ನಿಮ್ಗೆಲ್ಲ ವಿಷಯನೂ ಗೊತ್ತು ಅಂತ ಹೇಳ್ತಾ ಇದ್ದಾರೆ. ನಿಮ್ಗೇನ್ ಗೊತ್ತು ಅನ್ನೋದನ್ನ ಹೇಳ್ಬಿಡಿ. ನಮ್ಮ ಬಾಸು ಕಾರಂತು ಚಡ್ಡಿ ದೋಸ್ತ್ಗಳು. ನಮ್ಮ ಬಾಸ್ ಅವರ ಹೆಂಡತಿ ಮಗ ತೀರ್ ಹೋದ್ಮೇಲೆ ಕಾರಂತ್ರ ಮಗನ್ನೇ ಮಗನ್ ಥರ ನೋಡ್ಕೋತಾ ಇದ್ರು. ಅವ್ರ ಮಗನ ವಯಸ್ಸು ಬಾಸ್ ಮಗನ ವಯಸ್ಸು ಒಂದೇ ಇತ್ತು. ಕಾರಂತ್ ಅವ್ರ ಮಗನ್ನ US ಸ್ಟಡಿ ಮಾಡಕ್ಕೆ ಇವರೇ ಕಳಿಸ್ಕೊಟ್ರು. ಹೌದಾ? ಇನ್ನೊಂದು ಇಂಪಾರ್ಟೆಂಟ್ ವಿಷಯ, 1 ತಿಂಗಳ ಮುಂಚೆ ಬಾಸು ಪೇಪರ್ ರೆಡಿ ಮಾಡೋದಕ್ಕೆ ನನಗೆ ಹೇಳಿದ್ರು. ಪೇಪರ್ಸ್? ಯಾವ ಪೇಪರ್ಸ್? ಎಲ್ಲ ಆಸ್ತಿನೂ ರಾಹುಲ್ ಹೆಸರಿಗೆ ಬರೆದಿದ್ರು. US ಇಂದ ಅವನು ವಾಪಸ್ ಬಂದ್ಮೇಲೆ ಕಂಪನಿನ ಅವನೇ ಹ್ಯಾಂಡಲ್ ಮಾಡೋನಿದ್ದ. ಏನು ಮಾಡ್ತಾನೋ? ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಬೈರಾ, ಮೋಟಿವ್ ಸಿಕ್ತು ನೋಡೋ. ಸರ್, ಎಲ್ಲ ರಾಹುಲ್ ಹೆಸರು ಮೇಲೆ ಇದ್ದ ಮೇಲೆ ಯಾಕೆ ಗೂಬೆ ನನ್ನ ಮಗ ಕೊಲ್ಲಕ್ಕೆ ಹೋಗ್ತಾನೆ ಹೇಳಿ ಸರ್? ನೀನ್ ಹೇಳೋದು ನಿಜ. ಫಾರಂ ಮಾತ್ರ ಬಾಸ್ ಹೆಸರಿಗಿತ್ತು. ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದು ಕೂಡ ರಾಹುಲ್ಗೆ ಹೋಗೋದು. ಬೈರಾ, ಕೇಸು ಕ್ಲೋಸ್ ಆಯ್ತು. ಎಲ್ಲಿ 2000 ಕರ್ಸೋ ಒಳಗಡೆ. Inspector, I want the murderer caught. I will kill him with my own hands. ಸರ್, ಒಂದ್ ಮಾಡಿ ಸಾಕಂಗಿಲ್ಲ ಅನ್ಸುತ್ತೆ. ಈ ಮನುಷ್ಯಂಗೆ ಆಸೆ ಜಾಸ್ತಿ ಸರ್. ಏನಿಲ್ಲ ಸರ್, ಹೇಳಿ. ನೀವು ಭೇಟಿಯಾಗಕ್ಕೆ ಬಂದಿದ್ರಿ, ವಿಟ್ನೆಸ್ ಕೂಡ ಇದ್ದಾನೆ. 1:20ಕ್ಕೆ ಕೆಲಸದವನು ನಿಮ್ಮ ಮರ್ಸಿಡೀಸ್ ಕಾರ್ ಇಲ್ಲಿಂದ ಹೋಗೋದನ್ನ ನೋಡಿದಾನಂತೆ. What are you saying, Inspector? ಬಂದಿದ್ದು ನಿಜ, ಬಟ್ ಮಧ್ಯಾಹ್ನ 1:20ಕ್ಕೆ he saw my car. Impossible. Good afternoon, sir. We are calling from Mercedes service station. Your car is ready. Can you send your driver to pick it up? Sorry for the delay. Have a good day. ಬೈರಾ, ನೀನು ಆ ಮರ್ಸಿಡೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಎನ್ಕ್ವೈರಿ ಮಾಡ್ಕೊಂಬಾರೋ. ಓಕೆ ಸರ್. ಸರ್, ಗಡಿಯಾರ ನೋಡಿದ್ರ 12:30ಗೆ ನಿಂತಿದೆ. ಆ ಕೆಲಸದವ್ರು ನೋಡಿದ್ರೆ ಕರೆಕ್ಟ್ 1:20ಕ್ಕೆ ಮರ್ಸಿಡೀಸ್ ಕಾರ್ ಹೋಗಿದ್ದು ನೋಡಿದೆ ಅಂತ ಹೇಳ್ತಾನೆ. ಅವನ ಹತ್ರ ನೋಡಿದ್ರೆ ವಾಚು ಇಲ್ಲ, ಮೊಬೈಲು ಇಲ್ಲ. ಗಡಿಯಾರ ನೋಡಿದ್ರೆ 12:30 ನಿಂತಿದೆ. ಮಂಚ, ನೀನು ಆ ಕೆಲಸದವ್ನು ಎತ್ತಕೊಂಡು ಹೋಗೋ ಸ್ಟೇಷನ್ಗೆ. ರೇ, ನೀವೆಲ್ಲರೂ ಡೈರೆಕ್ಟಾಗಿ ಸ್ಟೇಷನಿಗೆ ಬಂದ್ರೆ. ಹಲೋ, ಹೇಳೋ ಬೈರಾ. ಸರ್, ಆ ಕೆಲಸದನ್ ಬಾಯ್ ಬಿಟ್ನಾ? ಹಾಕೊಂಡು ರುಬ್ತವ್ರೆ, ಬಿಡ್ತಾನೆ ಬಿಡು ಬಾಯಿ. ಸರ್, ಇನ್ನೊಂದು ನ್ಯೂಸ್ ಕೇಳ್ರಿ. ಆ ಮರ್ಸಿಡೀಸ್ ಸರ್ವಿಸ್ ಸ್ಟೇಷನ್ ಯಾರ್ದು ಗೊತ್ತಾ? ಯಾರ್ದು? ಸರ್, ನಮ್ಮ ಮ್ಯಾನೇಜರ್ ಅಳಿಯಂದೊಂದು ಸರ್ ಅದು. ಏನೋ ಇದು ಹೊಸ ಟ್ವಿಸ್ಟು. ಅಂದ್ರೆ ಮ್ಯಾನೇಜರ್ ಮಾಡಿಸಿದ್ದು ಗೊತ್ತಿಲ್ಲ ಸರ್. ಅದಿರ್ಲಿ, ಇನ್ನೊಂದು ವಿಷಯ ಕೇಳ್ರಿ. ಆ ಫರ್ನಾಂಡಿಸ್ ಹತ್ರನೂ ವೈಡ್ ಮರ್ಸಿಡೀಸ್ ಬೆಂಜ್ ಇದೆ ಅಂತೆ. ಓ, ಹೌದಾ? ನಾನು ಹೇಳಿರ್ಲಿಲ್ವ? ಹಂಗಾದ್ರೆ ದೊಡ್ಡ ಮನೆ ಕೇಸು ಟೈಮ್ ಹಿಡಿಯುತ್ತೆ ಅಂತ. ಸರ್, ನಾನು 2000